ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ, ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ? ಬಡ ಕಲಾವಿದ್ರು ಸ್ವಲ್ಪ ಪ್ರೀತಿ ತೋರಿಸ್ರಯ್ಯ, ಯಾಕ್ರಯ್ಯ? ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು. ನಾವು ಈಗ ತಾನೇ ಬೆಳೀತಾ ಇದ್ದೀವಿ. ನಮ್ಮನ್ನು ಅರ್ಸಿ ಅಂತಂದ್ರೆ ನಮ್ಮ ಕಾಲು ಎಳಿತಾರಲ್ಲ, ನ್ಯಾಯನ ಧರ್ಮನ ಹೇಳಿ. ಏಯ್ ಇದು ವಿಜಯದ ತಿಲಕಾಲ, ಅದಕ್ಕೆ ಎಲ್ಲರ ಬಲ ಆಗಿರೋಂಥ ದರ್ಶನ್ ಸರ್ ಅವರನ್ನ ತೋಳಲ್ಲಿಟ್ಕೊಂಡು ಮೆರೆಸ್ತಾ ಇದ್ದಾರೆ. ಅವರ ಸಹೋದರರು ತೋಳ್ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ ದರ್ಶನ್ ಸರ್ನ. ಎಲ್ಲದಾಗಿ ಸಿನಿಮಾಗಿಂತ ಹೇಳಕ್ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು, ನಮ್ಮ ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು, ಧನ್ವೀರ್ ಅವರಾಗಿರ್ಬೋದು, ಹಾಗೇನೆ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು, ನಮ್ಮ ಟೈಗರ್ ಆಗಿರ್ಬೋದು, ಹಾಗೇನೆ ಮೆಗಾ ಶೆಟ್ಟಿ ಅವರು, ಅವ್ರ ಇಡೀ ಟೀಮು, ಕೈವಾಟ್ ಟೀಮು, ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಗಳ ಸಪೋರ್ಟು, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ, ಹಾಗೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ, ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ? ಬಡ ಕಲಾವಿದ್ರು ಸ್ವಲ್ಪ ಪ್ರೀತಿ ತೋರಿಸ್ರಯ್ಯ, ಯಾಕ್ರಯ್ಯ? ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು. ನಾವು ಈಗ ತಾನೇ ಬೆಳೀತಾ ಇದ್ದೀವಿ. ನಮ್ಮನ್ನು ಅರ್ಸಿ ಅಂತಂದ್ರೆ ನಮ್ಮ ಕಾಲು ಎಳಿತಾರಲ್ಲ, ನ್ಯಾಯನ ಧರ್ಮನ ಹೇಳಿ. ಏಯ್ ಇದು ವಿಜಯದ ತಿಲಕಾಲ, ಅದಕ್ಕೆ ಎಲ್ಲರ ಬಲ ಆಗಿರೋಂಥ ದರ್ಶನ್ ಸರ್ ಅವರನ್ನ ತೋಳಲ್ಲಿಟ್ಕೊಂಡು ಮೆರೆಸ್ತಾ ಇದ್ದಾರೆ. ಅವರ ಸಹೋದರರು ತೋಳ್ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ ದರ್ಶನ್ ಸರ್ನ. ಎಲ್ಲ ಈಗ ಕಾಟೇರ ಸಿನಿಮಾಗೆ ಬಂದ್ಬಿಡ್ತೀನಿ. ಯಾಕಂದ್ರೆ ಆಗಲೇ 11 ಗಂಟೆ ಆಗೋಯ್ತು. ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದರೆ, ಇದೊಂದು ಹೃದಯ ಇದ್ದಂಗೆ ನಮಗೆ. ನಾನು ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಸಾಯ ತನಕನೂ ಹೇಳ್ತೀವಿ. ಕಲಾವಿದರನ್ನ ಉತ್ತರ ಕರ್ನಾಟಕದ ಜನ ಯಾವತ್ತು ಬರೀ ಹೊಟ್ಟೆಲಂತೂ ಮನಗ್ಸಾಲ. ಹೌದೋ ಅಲ್ಲೋ? ಅದು ಯಾವುದೇ ಸಿನಿಮಾ ಆಗ್ಬೋದು, ಯಾವುದೇ ನಾಟಕ ಆಗ್ಬೋದು, ಬಟ್ ಕಲಾವಿದರನ್ನ ತುಂಬ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಾಕಿದ್ರು ಕಮ್ಮಿನೇ ನಾವುಗಳು. ಪ್ರತಿಯೊಬ್ಬ ಕಲಾವಿದನಿಗೆ ಹೇಳ್ತೀನಿ. ಯಾಕಂದರೆ ಎಷ್ಟು ಕಲಾವಿದರು ಎಷ್ಟೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ. ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಕಾಟೇರ ನೀವೇನು ನೋಡಿದ್ರಿ ಈಗ ಟ್ರೈಲರ್, ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು. ಯಾಕಂದರೆ ನಮ್ಮ ನಿರ್ದೇಶಕರು, ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ, ಇವತ್ತು ನೀವೇನು ನೋಡಿದ್ರೋ ಇದೇ ನಿಮ್ಗೆ 2.25 ಗಂಟೆ ಸಿನಿಮಾ ತೋರಿಸೋದು ನಾವು. ಓಪನಿಂಗ್ ಅದೇ ಶಾರ್ಟು, ಎಂಡ್ ಈ ಶಾರ್ಟ್, ಇನ್ನು ಮಧ್ಯದಲ್ಲಿ ಮಿಕ್ಕಿದೆ ನೀವೇನು ಅಂದ್ಕೊಂಡ್ರು ಸರಿನೇ ಅಲ್ಲ ಸರ್? ಏನಕ್ಕೆ ಅಂತಂದರೆ, ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಪೀರಿಯಡಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅದು. ಉಳುವವನೇ ಭೂಮಿ ಒಡೆಯ ಅಂಥೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೇ ತಂದರು. ಆಗ ನಡೆದಂಥ ಕೆಲವು ಘಟನೆಗಳನ್ನ, ಅದರಲ್ಲೂ ತುಂಬ ಕಹಿ ಘಟನೆಗಳನ್ನ ನಾವು ಹೇಳೋಕೆ ಹೊರಟಿದ್ದೀವಿ. ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ, ಎಲ್ಲ ಇದೆ. ಅದ್ರ ಜೊತೆಗೆ 1974ರಲ್ಲಿ ನಾನು ಹುಟ್ಟಕ್ಕೆ ಇನ್ನೊಂದು 3 ವರ್ಷದ ಹಿಂದೆ ನಡೆದಿರೋದಂಥ ಕತೆ. ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಬಾವಿಲಿ ಎಷ್ಟೋ ಮೂಳೆಗಳು ಸಿಗುತ್ತೆ, ಆದರೆ ಆ ಮೂಳೆ ಯಾರ್ದು ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಾಗಲಿಲ್ಲ. ಇದು ನಿಜವಾದ ನಡೆದಿರೋ ಕತೆ. ಇದು ಈ ಸಿನಿಮಾ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆಚ್ಚು ನಾನು ಹೇಳೋದು ಇಲ್ಲ. ಯಾಕಂದರೆ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಹಿರಿಯರು, ನಮ್ಮ ಸೀನಿಯರ್ಸು ಆದ ವಿನೋದ್ ಆಳ್ವ ಸರ್ ಅವ್ರು ಬಂದಿದ್ದಾರೆ. ಅವ್ರದ್ದು ಒಳ್ಳೆ ಪಾತ್ರ. ಆಮೇಲೆ ತುಂಬ ದಿನಗಳಾದಮೇಲೆ ಅವ್ರು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಹೇಳ್ತೀನಿ. ಯಾಕಂದರೆ
ನಮ್ಮ ಈಗ ನಮ್ಮನ್ನೆಲ್ಲ ಏನು ಹೇಳ್ತೀರ, ಈಗ ನನ್ನ ತಮ್ಮದಿರು ನನ್ನೆಲ್ಲ ನೋಡಿದ್ರೆ ಎಲ್ಲ ಇಷ್ಟು ಉದ್ದಾರ ಅಂತ, ಅವಾಗ ಹೈಟ್ ಅಂತ ತೊಗೊಂಬಂದವರೇ ಅವ್ರು ಆ್ಯಕ್ಚುಲಿ ಇಂಡಸ್ಟ್ರಿಗೆ. ಸೊ ವಿನೋದ್ ಆಳ್ವಾ ಸರ್ಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ. ಹಾಗೆಯೇ ಜಗಪತಿ ಬಾಬು ಅವರು, ಅವ್ರ ಜೊತೆಗೆ ಕುಮಾರ್ ಗೋವಿಂದ್ ಸರ್ ಆ್ಯಕ್ಚುಲಿ ಸುಮಾರು ಗ್ಯಾಪ್ ಆದಮೇಲೆ ಈ ಸಿನಿಮಾಗೆ ಅವ್ರು ಬಂದರು. ಅವ್ರ ಜೊತೆಗೆ ನಮ್ಮ ಶ್ರುತಿಮಾ ಇರ್ಬೋದು, ಪದ್ಮಾವಸಂತಿ ಅವ್ರು ಇರ್ಬೋದು. ನಾನು ಮೊನ್ನೆ ಕೂಡ ತುಂಬ ಬೇಜಾರು ಮಾಡಿಕೊಂಡೆ, ಯಾವುದು ನಮ್ಮ ಬಿರಾದವ್ರನ್ನ ನೋಡಿ, ಅಯ್ಯಯ್ಯೋ ಈ ಪಾತ್ರ ಸಿಗಬಾರ್ದಾಗಿತ್ತ ಅಂತ. ಸೊ ಅಷ್ಟು ಅದ್ಭುತವಾದಂಥ ಪಾತ್ರ. ಆಮೇಲೆ ಆವಾಗಲೇ ಇಲ್ಲೊಬ್ಬ ಬಾಲ್ ಕಲಾವಿದ ನೀವು ನೋಡಿದ್ರಿ, ಆತ ನ್ಯಾಷನಲ್ ಅವಾರ್ಡ್ ವಿನ್ನರ್ ನೋಡ್ರಿ, ಅಲ್ಲೇ ಇದ್ದಾರೆ ನಮ್ಮ ಮೈಸೂರವರು ಬಿರಾದರ್ ಸರ್. ಯಾಕಂದರೆ ಅವ್ರ ಹತ್ರ ಕೇಳ್ಕೊಂಡೆ ನಾನು, ರೋಹಿತ್ ನಾವು ಸ್ಟೇಟ್ ಅವಾರ್ಡ್ಗೆ ಅಷ್ಟೇಪ ಲಾಯಕ್ಕಾಗಿರೋದು, ಆ ನ್ಯಾಷನಲ್ ಅವಾರ್ಡ್ ಹೆಂಗೈತೆ ಒಂದ್ಸಲಿ ತಂದು ತೋರಿಸು ಚಿನ್ನ ಅಂತೇಳಿ. ಪಾಪ ಅದನ್ನು ಇದು ಮಾಡಿದ್ರು. ಆ್ಯಕ್ಚುಲಿ ಒಂದಲ್ಲ ಎರಡಲ್ಲ ಅನ್ನೋದಕ್ಕೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಸೊ ಇದೇ ರೀತಿ ಒಳ್ಳೇದಾಗಲಿ ರೋಹಿತ್, ಗಾಡ್ ಬ್ಲೆಸ್ ಯು. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅವಾರ್ಡು ನೀವೇ ತೊಗೊಳ್ಳಿ ಅಂತ ಹೇಳ್ತೀನಿ. ಅದನ್ನು ನಮಗೆ ಮಾತ್ರ ತೋರಿಸಿ ತಂದು ಹಿಂಗೈತೆ ಅಂತ ಒಂದೇ ಒಂದು ಫೋಟೋ ತೊಗೊಂಡ್ಬಿಡ್ತೀವಿ ಅಷ್ಟೇ. ಸೊ ಆ ಥರದ ಕಲಾವಿದರು. ಈ ಸಿನಿಮಾಗೆ ಪ್ರತಿಯೊಬ್ಬರೂ ಕೂಡ ಎಷ್ಟು ಕಷ್ಟಪಟ್ಟಿದ್ದಾರೋ. ಈಗ ನಿಮ್ಮನ್ನು ಇಲ್ಲಿ ನಿಲ್ಲಿಸಿ ಒಂದು ದೇವಿ ತೋರಿಸಿದ್ರು. ಯಾವಾಗಲೂ ಕಲಾವಿದ್ರ ಮಕ್ಕಳಿಗೆ ನಮ್ಗೆ ಅದೊಂದು ಸ್ವಲ್ಪ ಶಾಪನೇ, ಅದು ವರ ಅಂತೂ ಇಲ್ಲ ಬಿಡಿ. ಇವ್ರ ತಂದೆ ಅಷ್ಟು ಚೆನ್ನಾಗಿ ಮಾಡೋರು, ಇವ್ರೇನು ಮಾಡ್ತಾರೆ. ಯಾಕಂದರೆ ನಮ್ಮ ತಂದೆ ಒಂದು 500 ಸಿನಿಮಾ, ಮೊನ್ನೆ ಅಭಿಗೂ ಅದನ್ನೇ ಹೇಳ್ತಾ ಇದೆ, ಅಪ್ಪಾಜಿ ಅಮ್ಮ ಇಬ್ಬರು ಸೇರಿ ಒಂದು 500,000 ಸಿನಿಮಾ ಮಾಡಿರ್ಬೋಚಿನ, ಪಾಪ ನಿಂದು 2ನೇ ಸಿನಿಮಾಗೆ ಅಷ್ಟು ತಲೆ ಮೇಲೆ ಆಗ್ತಾರಲ್ಲ, ಏನು ಮಾಡೋದು ನಮ್ಮ ಕತೆ, ಇದೇ ನಮ್ಮ ಕತೆ ಅಂತ. ಯಾಕಂದ್ರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಅವ್ರು ಕಾಣಿಸ್ತಾ ಇರ್ತಾರೆ ನಮಗೆ. ಅದೇ ರೀತಿ ಇವತ್ತು ಇಲ್ಲಿ ಮಾಲಾಶ್ರೀ ಅವರು ಅವ್ರ ಮಗಳನ್ನ ಲಾಂಚ್ ಮಾಡಿದ್ರು. ನಮ್ಮ ಭಾಗ್ಯ, ನಮ್ಮ ಸಿನಿಮಾಗೆ ಅವ್ರು ಚಾನ್ಸ್ ಕೊಟ್ಟಿದ್ದಕ್ಕೆ, ಅವ್ರ ಮಗಳನ್ನ ನಮ್ಮ ಸಿನಿಮಾಗೆ ಹಾಕ್ಕೊಂಡಿದ್ದಕ್ಕೆ. ಸೊ ಆರಾಧನ ಅವ್ರಿಗೆ ಆ್ಯಕ್ಚುಲಿ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕಂದರೆ ನಾವು ಸುಮಾರು ಜನ ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀವಿ. ಆದರೆ ಈ ಸಿನಿಮಾಗೆ ತಯಾರಿ ಮಾಡಿಕೊಂಡು, ಯಾಕಂದರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ತಯಾರಿ ಮಾಡಿಕೊಂಡು ಬಂದು ಇವತ್ತು ನೀವೇನು ನೋಡ್ತಾ ಇದ್ದೀರಾ, ಇದು ಕೇವಲ ಒಂದು 10% ಇರ್ಬೋದು. ಇನ್ನು 90% ನಿಮ್ಮ ಚಿತ್ರರಂಗದಲ್ಲಿ ಏನೋ ಸಿನಿಮಾದಲ್ಲಿದೆ. ಸೊ ಇದು ಕಾಟೇರ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಿಮ್ಮನ್ನು ಪಾಪ ತುಂಬ ಟೈಮಿಂದ ಮನೋರಂಜಿಸ್ಕೊಂಡಿರೋ ನಮ್ಮ ಅನುಶ್ರೀ ಅವ್ರಿಗೆ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. ಯಾಕಂದರೆ ಅವರಿದ್ದರೆ 2 ಗಂಟೆ 3 ಗಂಟೆ ಒಂದು 5 ಗಂಟೆ ಆದರೂ ಜನ ಕಾಯ್ತಾರೆ ಅಂತ. ಸೊ ಅವ್ರು ಇಷ್ಟೊತ್ತವರೆಗೂ ನಡೆಸ್ಕೊಟ್ಟು ಪಾಪ ಅವಾಗಿಂದ ನಿಂತಿದ್ರು. ನಾನು ಅದಕ್ಕೆ ಬಂದು ಕೂತ್ಕೊಳ್ಳಿ ಸ್ವಲ್ಪ ಆರಾಮ್ ರೆಸ್ಟ್ ಮಾಡಿರಿ ಅಂತ ಕರೆದೆ. ಪಾಪ ಅಷ್ಟು ಬೇಗ ಮುಗ್ದೇ ಹೋಯ್ತು ಅಲ್ಲಿಗೆ. ಸೊ ಥ್ಯಾಂಕ್ ಯು. ಹಾಗೆಯೇ ನಮ್ಮ ಆಲ್ ಓಕೆಗೆ ಥ್ಯಾಂಕ್ ಯು. ವೆರಿ ಗುಡ್ ಸಿಂಗರ್ ಆ್ಯಕ್ಚುಲಿ ಅವರು. ಸೊ ಇದೇ ರೀತಿ ಬಂದು ನಮ್ಮಂಥ ಸಣ್ಣ ಸಣ್ಣ ಕಲಾವಿದರಿಗೆ ಅರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದರೆ ಇದು 2ನೇ ಸಿನಿಮಾ. ಆದರೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು. ಚೌಕಾನೇ ಒಂಥರ, ರಾಬರ್ಟ್ ಇನ್ನೊಂದು ಥರ, ಕಾಟೇರನೇ ಇನ್ನೊಂದು ಥರ. ಅಂದರೆ ಆ ಜಾನರ್ ಚೇಂಜ್ ಮಾಡೋದಿದೆಯಲ್ಲ, ಒಬ್ಬರ ನಿರ್ದೇಶಕನಿಗೆ ಅದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಒಂದೇ ಥರ ಒಂದು ಸಿನಿಮಾ ಮಾಡಲ್ಲ. ಇರೋಚಿನ ಮಾತಾಡ್ತಾ ಇದ್ದೀನಿ, ಹ್ಞೂ ಕಣ ನಿನಗೆ ಕಣ ಹೇಳ್ತಾ ಇರೋದು, ಲಾಸ್ಟ್ ಟೈಮ್ ನಿಮಗೆ ಮಾಡ್ದಲ್ಲ. ಯಾಕೆಂದರೆ ಒಬ್ಬ ನಿರ್ದೇಶಕ ನೀವು ಯಾವ್ದಾದ್ರು ಕೆಲವ್ರದ್ದು ನೋಡಿದ್ರೆ ಒಂದೇ ಥರ ಇರುತ್ತೆ ಸಿನಿಮಾಗಳು ನೋಡಿದಾಗ, ಆ ಪ್ಯಾಟರ್ನ್ ಹಂಗೆ ಇರುತ್ತೆ. ಆದರೆ ಯಾವಾಗ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ, ಸೊ ನಿಮ್ಗೆ ಹೊಸ ಥರ ಕಾಣಿಸುತ್ತೆ. ಸೊ ತರುಣ್ ಸುಧೀರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಈ ಸಿನಿಮಾಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಜಡೇಶ್ಗೆ ಆಗ್ಬೋದು, ಹಾಗೆಯೇ ಮಾಸ್ತಿಗೆ, ಪ್ರಕಾಶ್ಗೆ, ನಮ್ಮ ಎಡಿಟರ್ಗೆ, ಪಾಪ ನಮ್ಮ ಸುಧಾ ಬರಲಿಲ್ಲ ಕ್ಯಾಮ್ರಾಮನ್. ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಬರೀ ರಾಬರ್ಟ್ ಟೀಮ್ ಅವರೇ ಇದ್ದೀವಿ. ಪಾತ್ರಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ, ಅದು ತುಂಬಾ ಚೇಂಜ್ ಅಲ್ಲ, ಸ್ವಲ್ಪ. ಸೊ ಇಷ್ಟೋ ಜನನ್ನ ಸಾಕಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕನ ಕೆಲಸ. ರಾಕ್ಲೈನ್ ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ಯಾಕಂದರೆ ರಾಕ್ಲೈನ್ ಪ್ರೊಡಕ್ಷನ್ ಅನ್ನೋದೇ ಒಂದು ಸೌಂಡ್ ಇದ್ದಂಗೆ. ಅವರ ಪ್ರೊಡಕ್ಷನ್ ಹೌಸಲ್ಲಿ ಇದು 2ನೇ ಸಿನಿಮಾ ಅನ್ನೋದು. ಸೊ ನಮ್ಮ ತಾತನಿಗೆ, ಇಲ್ಲಿ ನಮ್ಮ ತಾತ ಆ ಕಡೆ ಈ ಕಡೆ ಎಲ್ಲ ಹೋಗಿರಬೇಕು. ಓಕೆ. ಸೊ ರಾಕ್ಲೈನ್ ಅವ್ರನ್ನ ತಾತ ಅಂತ ಕರೆಯೋದು. ಯಾಕಂದರೆ ಅವ್ರಿಗಾಗಲೇ 4 ಜನ ಮೊಮ್ಮಕ್ಕಳು ಅವ್ರೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಈಗಲೂ ಇನ್ನೂ ಆ್ಯಕ್ಚುಲಿ ಹುಡುಗನ ಥರ ಆಡಬೇಡ ನೀನು, ನಿನಗೆ ವಯಸ್ಸಾಗಿದೆ, ನಿಂಗೆ 4 ಜನ ಮೊಮ್ಮಕ್ಕಳವ್ರೆ ಅಂತ ನಾನು 5 ಅಂತ ಹೇಳ್ಕೊಳ್ಳೋದು. ಸೊ ಅದಕ್ಕೆ ತಾತ ಅಂತ ಕರೆಯೋದು ಅವಾಗವಾಗ. ಸೊ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಇನ್ನೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ನಮ್ಮಂಥ ಎಲ್ಲ ಸಣ್ಣ ಸಣ್ಣ ಕಲಾವಿದರಿಗೆ, ಟೆಕ್ನಿಷಿಯನ್ಗೆ ಆಶೀರ್ವಾದ ಮಾಡಲಿ, ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಕೊಳ್ತಾ, ಇವತ್ತಿಷ್ಟೊತ್ತವರೆಗೂ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ಹಾಗೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಎಲ್ಲ ಕಾಕಿ ಹಾಕೊಡ್ರೆ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.